ಸಮಾಜದ ಧ್ಯೇಯದೊಂದಿಗೆ ಡಿಸೆಂಬರ್ 9, 2006ರಂದು ಜನ್ಮ ತಳೆದ TV9 18 ವಸಂತಗಳನ್ನು ಪೂರೈಸಿದೆ. ಈ 18 ವರ್ಷಗಳಲ್ಲಿ ಲಕ್ಷಾಂತರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತಂದು ಪರಿಹರಿಸುವ ಕೆಲಸ ಮಾಡಿದ್ದೇವೆ. ಕೋಟ್ಯಾಂತರ ಜನರಿಗೆ ಮಿಡಿದ ಸಾರ್ಥಕತೆ ಇದೆ. 18 ಸಂವತ್ಸರಗಳನ್ನು ಪೂರೈಸಿದ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಸಮಾಜದ ಕನ್ನಡಿ, ಕನ್ನಡಿಗರ ಏಕೈಕ ಆಯ್ಕೆ TV9ಗೆ 18ರ ಹರ್ಷ. ಉತ್ತಮ ಸಮಾಜ, ಕರುನಾಡಿನ ಸೇವೆಗೆ ಸದಾ ಕಂಕಣಬದ್ಧ. ಅದೇ ಮಿಡಿತ, ಅದೇ ತುಡಿತ, ನಿರ್ಭೀತ ನಡೆ, ವಿಶ್ವಾಸ, ನಂಬಿಕೆ. ಜನರ ಸಂಕಷ್ಟಕ್ಕೆ ಸದಾ ಸ್ಪಂದಿಸುವ ಸೂಕ್ಷ್ಮ ಮನಸ್ಸು. ಕನ್ನಡ ನಾಡು, ನುಡಿ, ಜಲ, ನೆಲದ ಸಮಸ್ಯೆಗಳಿಗೆ ಹೆಗಲಾಗುವ ತೇಜಸ್ಸು. ಸಮಸ್ತ ಕರುನಾಡಿನ ಕ್ಷೇಮಕ್ಕಾಗಿ ಕಂಕಣಬದ್ಧವಾಗಿ ಜ್ವಲಂತ ಸಮಸ್ಯೆಗಳಿಗೆ ಪ್ರತಿಬಿಂಬ ಆಗಿರೋ ನಿಮ್ಮ ನೆಚ್ಚಿನ TV9 ಇಂದಿಗೆ 18 ವರ್ಷಗಳನ್ನ ಪೂರೈಸಿದೆ. ನಿಮಗಾಗಿಯೇ ನಾವು ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್, ನಾನು ರೆಹಮಾನ್ ಹಸನ್, ನಾನು ಪ್ರಮೋದ್, ನಾನು ಮಾಲ್ತೇಶ್, ನಾನು ಶಕುಂತಲಾ, ನಾನು ಪ್ರತಿಮಾ ಭಾಯ್, ನಾನು ಅವಿನಾಶ್ ಶಿವನ್, ನಾನು ಮಧುಶ್ರೀ, ನಾನು ಚೈತ್ರಾಂಚನ್, ನಾನು ಶಮಂತರಸ್, ನಾನು ಶುಭಶ್ರೀ ಜೈನ್, ನಾನು ನಿತಿನ್ ಶೆಟ್ಟಿ ಗುಳ್ಳಾಡಿ. TV9 ಕನ್ನಡ ಉತ್ತಮ ಸಮಾಜಕ್ಕಾಗಿ. ಉತ್ತಮ ಸಮಾಜದ ಧ್ಯೇಯದೊಂದಿಗೆ ಡಿಸೆಂಬರ್ 9, 2006ರಂದು ಕನ್ನಡಮ್ಮನ ಗರ್ಭದಲ್ಲಿ ಜನ್ಮ ತಳೆದ ಕನ್ನಡದ ಕಂದ ಇಂದು 18 ಸಂವತ್ಸರಗಳನ್ನ ದಾಟಿ ಮುನ್ನುಗ್ಗುತ್ತಿದೆ. ಈ 18 ವರ್ಷದಲ್ಲಿ TV9ಗೆ ಎದುರಾದ ಸವಾಲುಗಳೆಷ್ಟೋ, ಸಾಧಿಸಿದ ಸಾಧನೆಗಳು ಅದೆಷ್ಟೋ, ಗಿಟ್ಟಿಸಿಕೊಂಡ ಪ್ರಶಸ್ತಿ ಪುರಸ್ಕಾರಗಳೆಷ್ಟೋ. ಬಡವರು, ದೀನದಲಿತರು, ಕಾರ್ಮಿಕರು, ಹೋರಾಟಗಾರರು, ಕನ್ನಡ ಪರ ಸಂಘಟನೆಗಳು, ಕಲಾವಿದರು, ವಿದ್ಯಾರ್ಥಿಗಳು, ಸಂತ್ರಸ್ತರು, ಅನ್ಯಾಯಕ್ಕೆ ಒಳಗಾದವರ ಪರ ಮಿಡಿಯುವ ಕರುನಾಡಿನ ಸಾಕ್ಷಿ ಪ್ರಜ್ಞೆ, ಪ್ರತಿಯೊಬ್ಬರ ಏಕೈಕ ಧ್ವನಿ, ಕರ್ನಾಟಕದ ನಂಬರ್ 1 ಚಾನಲ್ ಅಂದ್ರೆ ಅದು TV9. ಪತ್ರಿಕೋದ್ಯಮದ ನಿಷ್ಠೆ ಮರೆಯದ TV9 ಕನ್ನಡ ನಾಡಿನ ನೂರಾರು ಸಮಸ್ಯೆಗಳಿಗೆ ಧ್ವನಿಯಾಗಿದೆ. ನಿಷ್ಪಕ್ಷಪಾತ ವರದಿಗಳನ್ನ ಪ್ರಸಾರ ಮಾಡುತ್ತಾ ಸರ್ಕಾರವನ್ನ ಬಡಿದೆಚ್ಚರಿಸೋ ಕೆಲಸ ಮಾಡ್ತಿದೆ. ನಿಮ್ಮ TV9 ಕಳೆದ ಇದೇ ವರ್ಷ ಜನರನ್ನ ಸಾಲು ಸಾಲು ಸಂಕಷ್ಟಗಳ ಸಂಕೋಲೆಗಳಿಂದ ಮುಕ್ತಿಗೊಳಿಸಿದೆ. ಕಳೆದ 1 ವರ್ಷದಲ್ಲಿ TV9 ಬೆಳಕು ಚೆಲ್ಲಿದ ಅದೆಷ್ಟೋ ಜನಪರ ಅಭಿಯಾನಗಳು ಅತಿ ದೊಡ್ಡ ಬದಲಾವಣೆಯನ್ನೇ ತಂದಿವೆ. ಈ ಪೈಕಿ ರಾಜ್ಯದ ಆಡಳಿತ ವ್ಯವಸ್ಥೆಯನ್ನೇ ನಡುಗಿಸಿದ TV9 ಅಭಿಯಾನಗಳು ಅಂದ್ರೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ, ಗುಂಡಿಗಳೂರು ಶಿಥಿಲಾವಸ್ಥೆ ತಲುಪಿ ಕುಸಿಯುತ್ತಿರುವ ಸರ್ಕಾರಿ ಶಾಲೆಗಳ ಬಗ್ಗೆ, ನಮ್ಮೂರ ಶಾಲೆ, ರಾಜ್ಯದ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ, ನೀರಿಲ್ಲ, ಸಿಲಿಕಾನ್ ಸಿಟಿ ಟ್ರಾಫಿಕ್ ಸಮಸ್ಯೆ ಬಗ್ಗೆ, ಏನ್ ಟ್ರಾಫಿಕ್ ಗುರು, BMTC ಡಕೋಟಾ ಬಸ್ಗಳ ಕುರಿತು, ಡಕೋಟಾ ಬಸ್, ಜಿಲ್ಲೆಯಲ್ಲೂ ಬೀದಿ ನಾಯಿಗಳ ಹಾವಳಿ ಬಗ್ಗೆ, ಬೌ ಹಾವಳಿ, ಬೆಂಗಳೂರಿನಲ್ಲಿ ಜನರನ್ನ ಬಲಿ ಪಡೆಯುತ್ತಿದ್ದ ಬಲಿಮರ, ಹೀಗೆ 10 ಸುದ್ದಿಗಳು ಆಡಳಿತ ವ್ಯವಸ್ಥೆಯನ್ನೇ ಶೇಕ್ ಮಾಡಿವೆ. ಅಧಿಕಾರದಲ್ಲಿ ಇರೋರನ್ನ ಇತ್ತ ತಿರುಗಿ ನೋಡುವಂತೆ ಮಾಡಿದೆ. ಬೆಂಗಳೂರಿನಂತಹ ಎಲ್ಲಾ ರಸ್ತೆ ಗುಂಡಿಗಳನ್ನ ಮುಚ್ತೀವಿ ಅಂತ ಹೇಳಿ ಕಳೆದ 10 ವರ್ಷಗಳಿಂದನೂ ಈ ರೀತಿಯಂತಹ ಸಮಸ್ಯೆಗಳು ಎದುರಾಗ್ತಾ ಇದೆ. ಕುಡಿಯೋ ನೀರಿನ ಸಮಸ್ಯೆ ಇದೆ ಅಂತೇಳಿ ನಾವು ಅರಿತುಕೊಳ್ಬಹುದು. ಈ ಒಂದು ಏರಿಯಾದಲ್ಲಿ ಬೀದಿ ನಾಯಿಗಳ ಕಾಟ ಕೂಡ ಹೆಚ್ಚಾಗಿರುವಂತದ್ದು. ಮರ ಬಿದ್ದಂತಹ ರಭಸಕ್ಕೆ ಈಗಾಗಲೇ 2 ಕಾರುಗಳು ಜಖಂ ಆಗಿರ್ತಕ್ಕಂಥದ್ದು. ಬಿರು ಬೇಸಿಗೆ ಮಾರ್ಚ್ನಲ್ಲಿ ಕುಡಿಯುವ ನೀರಿಗೂ ಪರದಾಡ್ತಾ ಇದ್ದ ಬೆಂಗಳೂರಿಗರ ದಾಹ ನೀಗಿಸಿದ್ದು TV9. ಟ್ಯಾಂಕರ್ ಮಾಲೀಕರ ಸುಲಿಗೆಗೆ ಕಡಿವಾಣ ಹಾಕಿಸಿ ಸರ್ಕಾರದಿಂದಲೇ ದರ ನಿಗದಿ ಮಾಡಿದ್ದು TV9 ಇಂಪ್ಯಾಕ್ಟ್. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಗೌಡೇನವಾಡಿ ಗ್ರಾಮದಲ್ಲಿ ಜೀವದ ಹಂಗು ತೊರೆದು 30 ಅಡಿ ಆಳದ ಬಾವಿಗೆ ಇಳಿದು ಕುಡಿಯಲು ನೀರು ತರುತ್ತಿದ್ದ ಗ್ರಾಮಸ್ಥರ ಸಂಕಷ್ಟಕ್ಕೆ ಮುಕ್ತಿ ಕೊಡಿಸಿದ್ದು TV9.
ಸದಾ ಟ್ರಾಫಿಕ್ ಜಂಜಾಟ, 10 ನಿಮಿಷದಲ್ಲಿ ರೀಚ್ ಆಗುವ ಸ್ಥಳಕ್ಕೆ 30 ನಿಮಿಷ 40 ನಿಮಿಷ ಪ್ರಯಾಣ ಮಾಡಬೇಕು. ನಗರದ ಈ ಟ್ರಾಫಿಕ್ ಕಿರುಕುಳದ ಬಗ್ಗೆ ನಿಮ್ಮ TV9 ಏರಿಯಾದಲ್ಲೂ ಗ್ರೌಂಡ್ ರಿಪೋರ್ಟ್, ಬುಲೆಟ್ ಸವಾರಿ ಮಾಡಿ ಏನ್ ಟ್ರಾಫಿಕ್ ಗುರು ಹೆಸರಲ್ಲಿ ಅಭಿಯಾನ ನಡೆಸಿತ್ತು. ಈ ಕಡೆ ಯಾಕಂದ್ರೆ IT-BT ಕಂಪನೀಸ್ ಬಹಳ ಆಗಿದೆ, ಇನ್ನೊಂದ್ ಕಡೆ ನಾವೀಗ ಹೆಬ್ಬಾಳದ ಕಡೆಯಿಂದ ಹೋಗೋರು. ಹೀಗಾಗಿ 4 ಪ್ರಮುಖ ಏರಿಯಾಗಳ ಕಡೆಯಿಂದ ಬರುವಂತ ಒಂದು ಜಂಕ್ಷನ್ ಆಗಿರೋ ಕಾರಣದಿಂದಾಗಿ ಇಲ್ಲಿ ಟ್ರಾಫಿಕ್ ವಿಪರೀತ ಇರುತ್ತೆ. ಬೆಂಗಳೂರಿನಲ್ಲಿ ಹೆಜ್ಜೆ ಹೆಜ್ಜೆಗೋ ಗುಂಡಿಗಳು, ದಾರಿಯುದ್ದಕ್ಕೋ ಹೊಂಡಗಳು. ಯಾವ ಗಲ್ಲಿಗೆ ಹೋದ್ರೂ ಯಮ ಗುಂಡಿಗಳೇ ವೆಲ್ಕಮ್ ಮಾಡ್ತಾ ಇದ್ವು. ಡೆಡ್ಲಿ ಗುಂಡಿಗಳ ನಡುವೆ ವಾಹನ ಸವಾರರ ಪರದಾಟವನ್ನ TV9 ಎಳೆಯಾಗಿ ಬಿಚ್ಚಿಟ್ಟಿತ್ತು. ಗುಂಡಿಗಳೂರು ಹೆಸರಲ್ಲಿ ದೊಡ್ಡ ಅಭಿಯಾನವನ್ನೇ ಮಾಡಿತ್ತು. ಇದರ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ ಫಂಡ್ ರಿಲೀಸ್ ಮಾಡಿ ಗುಂಡಿ ಮುಚ್ಚಲು BBMPಗೆ ಡೆಡ್ ಲೈನ್ ನೀಡಿತ್ತು. ಪಾಲಿಕೆ ಅಧಿಕಾರಿಗಳು ಹಗಲು ರಾತ್ರಿ ಎನ್ನದೇ ಗುಂಡಿಗಳನ್ನ ಮುಚ್ಚಿದ್ರು. ಸ್ವತಃ DCM ಬೆಂಗಳೂರು ನಗರಾಭಿವೃದ್ಧಿ ಸಚಿವ DK ಶಿವಕುಮಾರ್ ನಿದ್ದೆಗೆಟ್ಟು 2 ದಿನಗಳ ಕಾಲ ಸಿಟಿ ರೌಂಡ್ಸ್ ಹಾಕಿದ್ರು. ರಸ್ತೆ ಗುಂಡಿಗಳು ಸಾಲದು ಎಂಬಂತೆ BMTC ಡಕೋಟಾ ಬಸ್ಗಳು ಎಲ್ಲೆಂದರಲ್ಲೇ ಕೆಟ್ಟು ನಿಲ್ತಿದ್ವು. ಬ್ರೇಕ್ ಫೇಲ್ ಆಗಿ ಜನರನ್ನ ಬಲಿ ಪಡೆಯುತ್ತಿದ್ವು. ಈ ಬಗ್ಗೆ ಕೂಡ TV9 ನಿರಂತರ ವರದಿ ಪ್ರಸಾರ ಮಾಡ್ತಿದ್ದಂತೆ ಎಚ್ಚೆತ್ತಿದ್ದ ಸರ್ಕಾರ 336 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಟ್ಟು 840 ಹೊಸ ಬಸ್ಗಳನ್ನು ಖರೀದಿಸಿ ರಸ್ತೆಗೆ ಇಳಿಸಿತ್ತು. ಸ್ವತಃ ಸಿಎಂ ಸೆಪ್ಟೆಂಬರ್ನಲ್ಲಿ 100 BS6 ಬಸ್ಗಳಿಗೆ ಚಾಲನೆ ನೀಡಿ ತಾವು ಕೂಡ ಬಸ್ನಲ್ಲಿ ಸವಾರಿ ಮಾಡಿದ್ರು. ಇದಿಷ್ಟೇ ಅಲ್ಲ, ರಾಜ್ಯದಲ್ಲಿ ರಕ್ಕಸ ರೂಪದ ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕುವಂತೆ ಅಧಿಕಾರಿಗಳ ಕಿವಿ ಹಿಂಡಿದ್ದು TV9 ಬೌ ಹಾವಳಿ ಅಭಿಯಾನ. ಹಾಳು ಕೊಂಪೆಯಾಗಿದ್ದ ಸರ್ಕಾರಿ ಶಾಲೆಗಳ ದುಸ್ಥಿತಿಯನ್ನ ಕಣ್ಣಿಗೆ ಕಟ್ಟುವಂತೆ ವರದಿ ಮಾಡಿದ್ದು ನಮ್ಮೂರ ಸರ್ಕಾರಿ ಶಾಲೆ ಅಭಿಯಾನ. ಸಣ್ಣ ಮಳೆಗಾಳಿಗೋ ನೆಲಕ್ಕುರುಳಿ ಜನರ ಜೀವ ಬಲಿ ಪಡೆಯುತ್ತಿದ್ದ ಯಮ ಸ್ವರೂಪಿ ಮರಗಳಿಗೆ ಮುಕ್ತಿ ಕೊಡಿಸಿದ್ದು. ರಸ್ತೆಯಲ್ಲೇ ಜೋತು ಬಿದ್ದು ಅಮಾಯಕರ ಸಾವಿಗೆ ಕಾರಣವಾಗಿದ್ದ ಬೆಸ್ಕಾಂ ತಂತಿಗಳಿಗೆ ಬ್ರೇಕ್ ಹಾಕಿಸಿದ್ದು TV9 ಜನಪರ ಅಭಿಯಾನಗಳು. ಕಳೆದ ನವೆಂಬರ್ 28ರಂದು ಕಲಬುರಗಿಯಲ್ಲಿ ನರ್ಸ್ ವೇಷದಲ್ಲಿ ಬಂದಿದ್ದ ಕಳ್ಳಿಯರು ಮಗುವನ್ನ ಕಿಡ್ನಾಪ್ ಮಾಡಿದ್ರು. TV9 ನಿರಂತರ ವರದಿ, ಪೊಲೀಸರ ಶ್ರಮ ಸಾರ್ಥಕವಾಗಿ ಕಂದಮ್ಮ ಮತ್ತೆ ಅಮ್ಮನ ಮಡಿಲೋ ಸೇರಿತ್ತು. ಮಗು ಮರಳಿಸೋ ಆ ಕ್ಷಣಗಳು ಆನಂದ ಬಾಷ್ಪ ತರಿಸುತ್ತೆ. ಇದು ಕೂಡ TV9 ಇಂಪ್ಯಾಕ್ಟ್. ಹೀಗೆ ಯಾವಾಗಲೂ ಜನರ ಸಂಕಷ್ಟಗಳಿಗೆ ಮಿಡಿಯುವ TV9 ಮಾಧ್ಯಮ ಲೋಕದಲ್ಲಿ ಸೋಟಿ ಇಲ್ಲದ 18 ವರ್ಷಗಳನ್ನ ಪೂರೈಸಿದೆ. ಸಾಮಾಜಿಕ ಕಳಕಳಿಯ ವಿಚಾರದಲ್ಲಿ ಎಂದಿಗೂ ಯಾವತ್ತೋ ರಾಜಿ ಆಗದ TV9 ನೊಂದವರ ಧ್ವನಿಯಾಗಿ ನಿಷ್ಠೆಯನ್ನ ಮರೆತಿಲ್ಲ. 18 ವರ್ಷದಿಂದ ನಮ್ಮ ಈ ಗೆಲುವಿಗೆ ಕಾರಣ ನೀವೇ. ಸಂಭ್ರಮ ಸೀಮಿತ, ಕರ್ತವ್ಯ ನಿತ್ಯ ನಿರಂತರ. ಉತ್ತಮ ಸಮಾಜಕ್ಕಾಗಿ ದುಡಿಯುವ ಭರವಸೆಯನ್ನ ಮತ್ತೊಮ್ಮೆ ನೀಡುತ್ತಿದ್ದೇವೆ. ನಿಮ್ಮ ಬೆಂಬಲ ಮತ್ತು ಪ್ರೋತ್ಸಾಹ ಎಂದಿನಂತೆ ಸದಾ ನಮ್ಮೊಂದಿಗಿರಲಿ. TV9 ಉತ್ತಮ ಸಮಾಜಕ್ಕಾಗಿ.